ಒಂದು ಬೈಟ್ ಹಾಕಿ ಒಂದು ಬೈಟ್ ಕಟ್ ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರೋಸ್ ವ್ಲಾಗ್ಸ್. ಇವತ್ತಿನ ದಿನ ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಸರ್ಪ್ರೈಸ್ ಅಂತ ಅನ್ನಿಸ್ಬೋದು. ಸೊ ಅದ್ರ ಜೊತೆಗೆ ನಿಮಗೂ ಕೂಡ ಒಂದು ಒಳ್ಳೆ ವಿಷಯವನ್ನು ಶೇರ್ ಮಾಡ್ಕೊಳ್ಬೇಕು ಅಂತ. ಸೊ ಬನ್ನಿ, ನಾವು ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ. ಒಂದು ಫ್ಯಾಮಿಲಿನಲ್ಲಿ ಪರ್ಸ್ನಲ್ ಆಗಿ ಒಂದು ಕೆಲಸ ಇದೆ. ಸೊ ಅದಕ್ಕೋಸ್ಕರ ಇವಾಗ ನಾವು ನಮ್ಮ ಜರ್ನಿಯನ್ನು ಶುರು ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಮನೆಯಲ್ಲಿ ರೆಡಿಯಾಗಿ ನಿಂತ್ಕೊಂಡಿದ್ದೀವಿ. ನಮ್ಮ ಔಟ್ಫಿಟ್ ಇದು ಇದೆ. ನಮ್ಮ ಸಾಮಾನ್ವಿ ಸೇಮ್ ಡ್ರೆಸ್, ಯಾವಾಗಲೂ ಕೂಡ ಅದೊಂದು ಡ್ರೆಸ್, ಇವಾಗ ಔಟ್ಫಿಟ್ ಅದನ್ನೇ ಹಿಡಿದ್ಬಿಟ್ಟಿದ್ದಾಳೆ. ಯಾವಾಗಲೂ ಕೂಡ ಯಾವುದು ಇನ್ನೊಂದು ಡ್ರೆಸ್ಸು ಹೊಸದಾಗಿ ಸಿಗೋವರೆಗೂ ಕೂಡ ಅದನ್ನೇ ತುಂಬ ಸರಿ ಅದನ್ನೇ ಇಷ್ಟಪಡ್ತಾ ಇರ್ತಾಳೆ. ಇವತ್ತು ಒಂದು ಆಸೆಪಟ್ಟು ಸರ ಬೇಕು ಅಂತ ಹಾಕ್ಕೊಂಡಿದ್ದಾಳೆ, ಇಲ್ಲ ಅಂದರೆ ಅದು ಕೂಡ ಹಾಕ್ಕೊಳ್ತಿರ್ಲಿಲ್ಲ. ಸೊ ಇವಾಗ ರೆಡಿಯಾಗಿ ಅಮ್ಮ ನಾನು ನೀನು ಫೋಟೋ ತಗೊಳ್ಳೋಣ ಅಂತ ಹೇಳಿದ್ಲು. ನಮ್ಮ ಸಾತು ಅವ್ರ ಪಪ್ಪ ಕಾರ್ ತೊಗೊಂಡು ಬರಲಿಕ್ಕೆ ಅಂತ ಹೋಗಿದ್ರು. ನಾವು ರೆಡಿಯಾಗಿ ಹೊರಗಡೆ ಬಂದು ನಿಂತಿದ್ವಿ, ಇನ್ನೂ ಬಂದಿರಲಿಲ್ಲ. ಅದಕ್ಕೋಸ್ಕರ ಆಯ್ತಮ್ಮ ಅಂತೇಳ್ಬಿಟ್ಟು ಆ ಫೋಟೋ ತಗೊತಿದ್ವಿ ಅಷ್ಟೇ. ಅದು ಜಸ್ಟ್ ಒಂದು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಇವತ್ತು ಲಾಗ್ ಮಾಡೋ ಮೂಡಲ್ಲಿಲ್ಲ, ಬೇರೆ ಒಂದು ಪರ್ಸ್ನಲ್ ಕೆಲಸಕ್ಕೆ ಹೊರಡ್ತಾ ಇರೋವಂಥ ಬ್ಯುಸಿನಲ್ಲಿದ್ವಿ ನಾವು. ಆ್ಯಕ್ಚುಲಿ ಟೈಮ್ ಸಿಕ್ತಲ್ಲ ಅಂತೇಳ್ಬಿಟ್ಟು ಜಸ್ಟ್ ವಿಡಿಯೋ ಮಾಡ್ಕೊಂಡಿದ್ವಿ. ಹಾಗೆ ರ್ಯಾಂಡಮ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಅದರಲ್ಲಿ ಕೂಡ ಸ್ವಲ್ಪ ಒಂದು ವಿಷಯ ಇದೆ ಅಂತ ಹೇಳ್ಬಿಟ್ಟು. ಮೊದಲು ಹೇಳಿದಾಗೆ ಸರ್ಪ್ರೈಸ್ ಅಂತ ಹೇಳಿದ್ನಲ್ವ ನನ್ನ ಮಕ್ಕಳಿಗೆ, ಅಲ್ಲಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇದು ಜ್ಯೂಸ್ ಹೌಸ್ ಅಂತ ಹೇಳ್ಬಿಟ್ಟು ಸಿಂಧನೂರಲ್ಲಿ ಇರುವಂಥ ಒಂದು ಒಳ್ಳೆ ಚಾಟ್ ಸೆಂಟ್ರು. ಇಲ್ಲಿ ಬಂದಿದ್ದ ನಂತರ ಹೇಗಿರುತ್ತೆ, ಅವರು ಕೂಡ ಖುಷಿ ಪಡ್ತಾರ ನೋಡೋಣ ಬನ್ನಿ. ಸೊ ನಾವು ಫಂಕ್ಷನ್ಗೆ ಒಂದು ಫ್ಯಾಮಿಲಿ ಇದರಿಂದ ಹೋಗಿದ್ವಿ ಅಂತ ಹೇಳಿದ್ನಲ್ವ, ಅಲ್ಲಿ ಮುಗಿಸ್ಕೊಂಡು ನಂತರದಲ್ಲಿ ಬೇರೆ ಬೇರೆ ಕೆಲಸಗಳೆಲ್ಲ ಇತ್ತು. ಈವ್ನಿಂಗ್ ಬರುವಾಗ ಮತ್ತೆ ಸ್ವಲ್ಪ ಲೈಟಾಗಿ ಏನಾದರೂ ಸ್ನ್ಯಾಕ್ಸು, ಜೊತೆಗೆ ಮಕ್ಕಳಿಗೂ ಕೂಡ ಇದೊಂದು ಸಾರಿ ಸಿಂಧನೂರಿಗೆ ಕರ್ಕೊಂಡು ಬಂದರೆ ಇಲ್ಲಿ ಕರ್ಕೊಂಡು ಬರೋಣ ಅಂತಲೇ ಪ್ಲ್ಯಾನ್ ಇತ್ತು. ಲಾಸ್ಟ್ ಟೈಮ್ ಬಂದಾಗ ನಾವು ಭೇಟಿಯಾಗಿದ್ವಿ. ಸೊ ಇಲ್ಲಿದು ಟೇಸ್ಟ್ ಕೂಡ ನಾವು ನೋಡಿದ್ವಿ, ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತುಂಬ ಚೆನ್ನಾಗಿ ತುಂಬ ಜನ ಒಳ್ಳೆ ರಿವ್ಯೂಸ್ ಕೂಡ ಕೊಡ್ತಾಯಿದ್ರು. ಅದಕ್ಕೋಸ್ಕರ ಮತ್ತೆ ವಿಸಿಟ್ ಮಾಡೋಣ ಅಂತ ಬಂದಿದ್ದೀವಿ. ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಕೂಡ ಎಲ್ಲೋ ಒಂದು ಕಡೆ ಎಲ್ಲಾದರೂ ಒಂದು ಸಾರಿ ಮತ್ತೆ ನೀವು ಸಿಂಧನೂರಿಗೆ ವಿಸಿಟ್ ಮಾಡಿದಾಗ ಇಲ್ಲಿ ನೀವು ಕೂಡ ಬಂದು ಹೋಗ್ಬೋದು ಅಂತ ಹೇಳ್ಬಿಟ್ಟು. ಸೊ ನಾವು ಬಂದಿದ್ದು ಜ್ಯೂಸ್ ಹೌಸ್ಗೆ. ಇಲ್ಲಿ ಎಲ್ಲ ವೆರೈಟೀಸು ಇದೆ, ಅಷ್ಟೇ ರೀಸನೇಬಲ್ ಪ್ರೈಸಲ್ಲಿ ಇದೆ. ಸೊ ಅದಕ್ಕೋಸ್ಕರ ಅದು ಈ ಟೈಮ್ಸ್ ನಾವು ವಿಸಿಟ್ ಮಾಡಿದಾಗ ಗೊತ್ತಾಯಿತು ಹೇಗಿದೆ ಅಂತೇಳ್ಬಿಟ್ಟು. ಲಾಸ್ಟ್ ಟೈಮ್ ಪಾನಿಪುರಿ ಮಾತ್ರ ನಾನು ಟೇಸ್ಟ್ ಮಾಡಿದ್ದು ಸಿಂಧನೂರಿಗೆ ಬಂದಾಗ, ಇಷ್ಟ ಆಗಿತ್ತು. ಬಟ್ ಪಾನಿಪುರಿ ಜೊತೆ ಇಷ್ಟೆಲ್ಲ ವೆರೈಟೀಸ್ ಇದೆ ಅಂತ ಬೇರೆ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ನಾವು ನೋಡಿದ್ದು. ಸೊ ಅದಕ್ಕೋಸ್ಕರ ನಾವು ಯಾಕೆ ಟ್ರೈ ಮಾಡ್ಬೋದು, ಬನ್ನಿ ಹೋಗೋಣ ಅಂತಲೇ ಬಂದಿರೋದು. ಸೊ ನೋಡಿ, ನನ್ನ ಮಗ ಇದನ್ನು ಎಲ್ಲೆಲ್ಲಿಂದ ನೋಡ್ಕೊಂಡಿರ್ತಾನೋ ಏನೋ, ಈ ಥರ ನಮಗೆ ಕೂರಿಸ್ಲಿಕ್ಕೆ ಈ ಥರ ಮಾಡ್ತೀನಿ ನಾನು ಒಂದು ಸರಿ ಅಂತ ಹೇಳ್ದೆ. ಮಾಡಪ್ಪ ಅಂಥೇಳಿ ಕರೆದ್ವಿ. ಅದಕ್ಕೆ ಅದನ್ನು ನಮ್ಮ ಮನೆಯವರು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ತಾಯಿದ್ರು. ತಮಗೆ ಏನೇನು ಬೇಕೋ ಅದನ್ನೆಲ್ಲ ಆರ್ಡ್ರ್ ಕೊಟ್ಟಿದ್ದರು. ಫಸ್ಟು ಏನೇನು ಒಂದೊಂದಾಗಿ ಟೇಸ್ಟ್ ಮಾಡಿ ನಾನು ನಿಮಗೆ ಹೇಗಿರುತ್ತೆ ಅಂತ ಹೇಳ್ತೀನಿ. ಫಸ್ಟು ನಾನು ಬಂದು ಕೂಡಲೇ ನಾನು ಆರ್ಡ್ರ್ ಮಾಡಿದ್ದು ಪಾನಿಪುರಿನೇ. ಅವರು ಇಲ್ಲೇ ತಂದು ಕೊಟ್ಟರು. ಸೊ ತುಂಬ ಚೆನ್ನಾಗಿತ್ತು. ಟೇಬಲಲ್ಲಿನೇ ಅವರು ಕೊಟ್ಟಿದ್ದಕ್ಕಿಂತ ಒಂದೊಂದೇ 1 ಬೈ 1 ತೊಗೊಂಡು ತಿನ್ನೋದು ಇನ್ನೂ ಚೆನ್ನಾಗಿರುತ್ತೆ. ಬಟ್ ಟೇಬಲಲ್ಲಿ ಕುತ್ಕೊಂಡು ಆರಾಮ್ಸೆ ಕುತ್ಕೊಂಡು ತಿಂದರೆ ಆಯಿತು ಅಂತೇಳ್ಬಿಟ್ಟು ಇಲ್ಲಿ ತೊಗೊಂಡ್ವಿ. ಒಂದೇ ಒಂದು ಪೂರಿ ತಿನ್ನೋಷ್ಟರಲ್ಲಿ ಅಷ್ಟು ಮಜವಾಗಿರುತ್ತೆ ಮಾತ್ರ. ಆದರೆ ಹೆಲ್ದಿಗೂ ಕೂಡ ಇದು. ಅದರಲ್ಲಿ ಪುದೀನ, ಕೊತ್ತಂಬರಿ, ಜಲ್ಜೀರಾ ಪ್ರತಿಯೊಂದು ಇರೋದ್ರಿಂದ ಇಷ್ಟ ಆಗುತ್ತೆ. ಬಟ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಅಂತ ಸಾಕಷ್ಟು ರಿಸರ್ಚ್ಗಳು ಹೇಳ್ತಾರೆ. ಅದಕ್ಕೋಸ್ಕರ ತುಂಬಾ ಖುಷಿ ಆಗುತ್ತೆ ನನಗೆ ಮಾತ್ರ ಪಾನಿಪುರಿ ತಿನ್ನೋದು ಅಂದರೆ. ಸೊ ನಾನು ಫಸ್ಟ್ ಅದನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಅದಾಗಿದ್ದ ನಂತರ ನೆಕ್ಸ್ಟು ಗೋಬಿ ಮಂಚೂರಿ ಚೆನ್ನಾಗಿರುತ್ತೆ ಇಲ್ಲಿ ಟೇಸ್ಟು ಅಂತ ಹೇಳ್ಬಿಟ್ಟು ನಾವು ಲಾಸ್ಟ್ ಟೈಮು 1-2 ವೀಡಿಯೋಸಲ್ಲಿ ನೋಡಿದ್ವಿ. ಅದಕ್ಕೋಸ್ಕರ ಅದನ್ನು ಯಾಕೆ ಟ್ರೈ ಮಾಡಬಾರ್ದು ಅಂತ ತೊಗೊಂಡ್ವಿ. ಬಟ್ ಕ್ವಾಂಟಿಟಿ ಮಾತ್ರ ತುಂಬ ಜಾಸ್ತಿ ಆಗೋಗಿತ್ತು. ಪಾನಿಪುರಿ ತಿಂದ್ಕೊಂಡು ಇದನ್ನು ಕೂಡ ಟೇಸ್ಟ್ ಮಾಡೋಷ್ಟರಲ್ಲಿ ತುಂಬ ಸಾಕಾಗೋಗೋಯ್ತು. ಮಕ್ಕಳು ಏನೋ ತಿಂತಾರೆ ಅಂತಂದರೆ ಅವ್ರು ತಿನ್ನಲೇ ಇಲ್ಲ. ಅವರು ಸುಮ್ಮನೆ, ಮಕ್ಕಳು ಹೇಗೆ ಅಂತಂದರೆ ತಿಂತೀವಿ ಅನ್ನೋ ಥರ ಮಾಡ್ತಾರೆ, ಬಟ್ ತಿನ್ನೋದೇ ಕಡಿಮೆ. ಆ ಕಡೆ ಈ ಕಡೆ ಸುತ್ತಾಡೋದು, ಏನಾದರೂ ಮಾಡೋದು, ಇದೇ ಥರ ಮಾಡ್ತಾರೆ. ನನ್ನ ಮಗಳು ನೋಡೀಗ ಆ ಒಂದು ಸಾಸ್ ಪ್ಯಾಕೆಟ್ ಕೊಟ್ಟಿದ್ದಾರೆ, ಅದನ್ನು ಮಾತ್ರ ಕಿತ್ತಿ ಹಾಕಲಿಕ್ಕೆ ನೋಡ್ತಿದ್ದಾಳೆ ಹೊರತು ತಿನ್ನೋಕ್ಕೆ ರೆಡಿ ಇಲ್ಲ. ಸೊ ಫಸ್ಟ್ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಹೇಗಿದೆ ಅಂಥೇಳಿ. ಸ್ವಲ್ಪ ಸುಡ್ತಾ ಇತ್ತು, ಪರವಾಗಿಲ್ಲ ಅಂಥೇಳ್ಬಿಟ್ಟು
ನಮ್ಮ ಮನೆಯವರು ಒಂದು ಟೇಸ್ಟ್ ಮಾಡಿ ಹೇಳು ಹೇಗಿದೆ ಅಂತ ಕೇಳಿದರು. ಅದಕ್ಕೆ ಟೇಸ್ಟ್ ಮಾಡಿ ಹೇಳಿದೆ. ತುಂಬಾ ಸಖತ್ತಾಗಿತ್ತು, ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿತ್ತು. ಸೊ ನನಗೆ ಅದೇ ಥರ ಇರಬೇಕು, ಕ್ರಿಸ್ಪಿಯಾಗಿ. ಅದಕ್ಕೋಸ್ಕರ ನೆಕ್ಸ್ಟು ನಮ್ಮ ಸಾತುಗೆ ಬರ್ಗರ್ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಅವನು ಬರ್ಗರ್ ಕೇಳಿದ. ಬೇಡಪ್ಪ ಸಾಕಾಯಿತು ಇಷ್ಟಕ್ಕೆ ಅಂದರೆ ಕೇಳಿಲ್ಲ ಅವನು. ಅವನಿಗೇನೋ ಆಯ್ತಪ್ಪ ನಿಮ್ಗೇನು ಬೇಕು ತಿನ್ಕೊಳ್ಳಿ, ನಿಮಗೆ ನಿಮ್ಮ ಇಷ್ಟನೇ, ನಮಗೂ ಕೂಡ ಖುಷಿ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ವಿ. ಬರ್ಗರ್ ಕೂಡ ತೊಗೊಂಡು ಬಂದರು. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಹೈಜಿನಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಬರ್ಗರ್ ಬೇರೆ ಕಡೆ ಎಲ್ಲ ಟ್ರೈ ಮಾಡಿದ್ದೀನಿ, ಬಟ್ ಇಲ್ಲಿ ಮಾತ್ರ ಆಸಮ್ ಅನ್ನೋ ಥರ ಇತ್ತು. ನಮ್ಮ ಸಾಮಾನ್ಯ ಬರ್ಗರ್ ತಿನ್ನೋಕೆ ರೆಡಿ ಇಲ್ಲ, ಗೋಬಿ ತಿನ್ನೋಕೆ ರೆಡಿ ಇಲ್ಲ. ಸುಮ್ಮನೆ ಸುತ್ತಾಡೋದು, ತನಗೇನು ಬೇಕೋ ಅದನ್ನು ಕೇಳೋದು, ಇಸ್ಕೊಂಡು ಬರೋದು, ಆರ್ಡ್ರ್ ಕೊಡೋದು ಮಾಡ್ತಾಯಿದ್ಲು. ನೆಕ್ಸ್ಟ್ ಐಸ್ ಕ್ರೀಮ್ ಅಂತಲೇ ಹಠ ಹಿಡಿದ್ಲು. ಅದಕ್ಕೋಸ್ಕರ ಗಡ್ಬಡ್ ಆದರೆ ಚೆನ್ನಾಗಿರುತ್ತೆ, ಎಲ್ಲರೂ ಹೆಲ್ದಿಯಾಗಿ ಫ್ರೂಟ್ಸ್ ಎಲ್ಲ ಇರುತ್ತೆ, ತಿನ್ಬೋದು ಅಂತ ನಾನು ಇದನ್ನು ಆರ್ಡ್ರ್ ಕೊಟ್ಟೆ. ಆದರೆ ಅದನ್ನು ಕೂಡ ತಿನ್ನೋದಕ್ಕೆ ಸುಮ್ಮನೆ ತಿಂತೀವಿ ಅನ್ನೋ ಥರ ಮಾಡ್ತಾರೆ, ಬಟ್ ಅದನ್ನು ಪೂರ್ತಿಯಾಗಿ ತಿನ್ನಿಲ್ಲ. ಪರವಾಗಿಲ್ಲ, ಅದು ಕೂಡ ಚೆನ್ನಾಗಿತ್ತು. ಬರ್ಗರ್ ಕೂಡ ತುಂಬ ಚೆನ್ನಾಗಿತ್ತು. ಜೊತೆಗೆ ಈ ಗಡ್ಬಡ್ ಐಸ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಎಲ್ಲರೂ ಕೂಡ ಇಷ್ಟೆಲ್ಲ ಆರ್ಡ್ರ್ ಕೊಟ್ಟರು. ಎಲ್ಲರೂ ಸ್ವಲ್ಪ ನಾವು ಟೇಸ್ಟ್ ಮಾಡೋಷ್ಟರಲ್ಲಿ ಸಾಕಾಗೋಯಿತು. ಕೆಲವೊಬ್ಬರು ಅಂತೂ ಒಂದೊಂದು ಪ್ಲೇಟ್ ಒಬ್ಬೊಬ್ಬರೇ ತಿಂತಾರೆ ಅಂತ ಹೇಳ್ತಾರೆ, ಬಟ್ ನಮ್ಮಿಂದ ಯಾವತ್ತೂ ಕೂಡ ಸಾಕಾಗಿಲ್ಲ. ಅಷ್ಟೊಂದು ನಾವು ಯಾವತ್ತೂ ತಿಂದಿಲ್ಲ. ಅದ್ರ ನೆಕ್ಸ್ಟ್ ನಮ್ಮನೆಯವ್ರಿಗೆ ಈ ರೀತಿ ಮಸಾಲೆ ಪೂರಿ ತುಂಬ ಇಷ್ಟ ಆಗುತ್ತೆ, ಸುಕ್ಕ ಪೂರಿ. ಅವ್ರು ಅದನ್ನು ಆರ್ಡರ್ ತೊಗೊಂಡ್ರು. ನೆಕ್ಸ್ಟ್ ಮತ್ತೆ ಗಡ್ಬಡ ಐಸ್ ಜೊತೆ ಈ ಒಂದು ಐಸ್ ಬೇಕು ಅಂತ ಲಾಸ್ಟಲ್ಲಿ ಅದನ್ನು ಇಟ್ಕೊಂಡಿದ್ರು, ಬಟ್ ಅದು ಮನೆಗೆ ಬರೋಷ್ಟರಲ್ಲಿ ಮೆಲ್ಟ್ ಆಗುತ್ತೆ ಅಂತ ಪ್ಯಾಕೆಟ್ ಓಪನ್ ಮಾಡಿಕೊಟ್ಟೆ. ಲಾಸ್ಟಲ್ಲಿ ಮತ್ತೆ ಕಾರಲ್ಲಿ ತಿನ್ಕೊಂಡು ಬರ್ತಾಯಿದ್ದಾರೆ. ಸೊ ಅದಾಗಿದ್ದ ನಂತರ ನಮ್ಮ ಜರ್ನಿ ಅಲ್ಲಲ್ಲೇ ಒಂದಿಷ್ಟು ಶಾಪಿಂಗು ಅದು ಇದು ಅಂತ ಬೇರೆ ಬೇರೆ ಕೆಲಸಗಳೆಲ್ಲ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಜರ್ನಿ ಮತ್ತು ನಮ್ಮ ಮನೆ ಕಡೆಗೆ ನಡೀತಾ ಇದೆ. ಇವತ್ತು ಆ್ಯಕ್ಚುಲಿ ಸ್ಕೂಲ್ಗೆ ರಜೆ ಹಾಕ್ಸಿ ಕರ್ಕೊಂಡು ಬಂದಿದ್ವಿ. ಫ್ಯಾಮಿಲಿ ಒಂದು ಇದು ಫಂಕ್ಷನ್ ಥರನೋ ಒಂದು ಇದು ಇರೋದ್ರಿಂದ ಮಕ್ಕಳನ್ನ ಬಿಟ್ಟು ಹೋಗಲಿಕ್ಕೆ ಮನಸ್ಸು ಬರಲಿಲ್ಲ. ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ ಅಂದಮೇಲೆ ಅವ್ರಿಗೂ ಖುಷಿ ಪಡಿಸೋಣ ಅಂಥೇಳಿ ಇಲ್ಲಿ ಕೂಡ ಕರ್ಕೊಂಡೋಗಿದ್ವಿ. ಇದು ಲೊಕೇಶನ್ ನಿಮಗೆ ಹೇಳೋದಾದರೆ ಅಮರ್ದೀಪ್ ಬಟ್ಟೆ ಅಂಗಡಿ ಇದೆ ಅಲ್ವಾ, ಹಳೆ ಬಟ್ಟೆ ಅಂಗಡಿ ರೋಡ್ಗೆ ಇದೆ. ಇದು ಫೈನಲ್ ಲಾಸ್ಟಲ್ಲಿ ಇದೆ ಜ್ಯೂಸ್ ಹೌಸ್ ಅಂತ ಹೇಳ್ಬಿಟ್ಟು. ಯಾರಾದರೂ ಮಸ್ಕಿ ಸುತ್ತಮುತ್ತ ಇರೋರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ನೀವು ಕೂಡ ಸಿಂಧನೂರಿಗೆ ವಿಸಿಟ್ ಮಾಡಿದರೆ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಸೊ ಇವತ್ತು ನನ್ನ ಮಕ್ಕಳು ಮುಖದಲ್ಲೇ ನೋಡ್ಬೋದು ಅವ್ರು ಎಷ್ಟು ಖುಷಿಯಾಗಿದ್ರು ಅಂತ ಹೇಳ್ಬಿಟ್ಟು. ತುಂಬ ಎಂಜಾಯ್ ಮಾಡಿದ್ರು ಇವತ್ತಿನ ದಿನ, ನಾವು ಕೂಡ ಅಷ್ಟೇ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.